ಒಂದು ಓದಿಗೆ ಅಂತ ಒಂದು ಎಫರ್ಟ್ ಹಾಕಿ ವೆನ್ ಯು ರೆಡ್ ಅಬೌಟ್ ರೆಹಮಾನ್ ಸರ್ ಅವ್ರದ್ದು ಇನ್ಸ್ಟಿಟ್ಯೂಟ್, ಸೊ ಯು ನ್ಯೂ ಇವೆಲ್ಲ ಕಲಿಯೋದಕ್ಕೆ ಸಿಗುತ್ತೆ ಅಂತ ಐ ವೆಂಟ್ ಅಂಡ್ ಐ ಟುಕ್ ವೋಕಲ್ ಮೇಜರ್. ಅಲ್ಲಿ ಹೋಗ್ಬಿಟ್ಟು ಐ ಲರ್ನ್ ಆಪರಾ ಫಾರ್ 3 years. ಗಂಡು ಮಕ್ಕಳು ಆಪರಾನ ಅರೆ ಒನ್ ಎಕ್ಸಾಂಪಲ್ ಎಕ್ಸಾಂಪಲ್ ಕೊಡೋದಂದ್ರೆ ಹೆಂಗ್ ಕೊಡ್ಲಿ, ಎಸೆನ್ಷಿಯಲಿ ಅದು ಒಂದು ವಾಯ್ಸ್ ಟ್ರೀಟ್ಮೆಂಟ್, ವಾಯ್ಸ್ ಕಲ್ಚರ್, ಅದು ವೆಸ್ಟರ್ನ್ ವಾಯ್ಸ್ ಕಲ್ಚರ್, ಯೂಸಿಂಗ್ ಎ ವಾಯ್ಸ್ ಫಾರ್ ಅ ಪರ್ಟಿಕ್ಯುಲರ್ ಔಟ್ಪುಟ್. ಕರೆಕ್ಟ್. ಈಗ ಅದು ನಾವು ನಾಭಿಯಿಂದ ಹಾಡ್ಬೇಕು ಅಂತೆಲ್ಲ ಹೇಳ್ತಾರಲ್ವಾ, ಇಲ್ಲಿ ಅದ್ ಏನಂತ ಹೇಳಲ್ಲ ನಾಭಿ ಅಂತ. ಎಷ್ಟೊಂದು ಟೀಚರ್ ತಪ್ಪಾಗಿ ಹೇಳ್ಕೊಡ್ತಾರೆ. ಒಂದು ಸ್ವರ ಹಾಡ್ಬೇಕಂದ್ರೆ ದೊಡ್ಡ ಶ್ವಾಸ ತಗೊಳ್ಳಿ ಅಂತಾರೆ, ಎಲ್ರು ಮಕ್ಕಳು ಅಂತ ತಗೋತಾರೆ, ಹಿಂಗ್ ತಗೊಂಡ್ಬಿಟ್ರೆ ಚೋಕ್ ಹಾಡಕ್ಕಾಗಲ್ಲ. ಸೊ ಅಲ್ಲಿಂದಾನೇ ಶುರು ಆಗುತ್ತೆ. ಸೊ ಅದು ಫಸ್ಟ್ ಅವರು ಹಿಂಗಿದು ತಪ್ಪು ಅಂತ ಹೇಳ್ಬಿಟ್ಟು ಆಕ್ಚುಲಿ ನಾಭಿಯಿಂದ ಹಾಡೋದಂದ್ರೆ ಏನು, ವಾಟ್ ಆರ್ ಅಬ್ಡಾಮಿನಲ್ ಮಸಲ್ಸ್, ಹೌ ಡು ಯು ಪ್ರೊಡ್ಯೂಸ್ ಔಟ್ಪುಟ್ ಫ್ರಮ್, ಹೌ ಡು ಯೂಸ್ ದಿಸ್ ಪವರ್ ಹೌಸ್ ಅಂಡ್ ನಾಟ್ ಯೂಸ್ ಹಿಯರ್. ಇದು ಫ್ರೀ ಆಗಿರ್ಬೇಕು, ಇಲ್ಲಿಂದ ಎನರ್ಜಿ ಬರಬೇಕು. ಅಂಡ್ ದೆನ್ ಹೌ ಡು ಯು ಚಾನಲ್ ದಟ್ ಅಂಡ್ ಹೌ ಡು ಯು ಸಸ್ಟೈನ್ ಯುವರ್ ವಾಯ್ಸ್ ಅಂತ ಇಷ್ಟೆಲ್ಲ ಟೆಕ್ನಿಕಾಲಿಟೀಸ್ ಇದೆ ಸಿಕ್ಕಾಬಿಟ್ಟು. ಲೈಕ್ ಬೇಸಿಕ್ ಎಕ್ಸರ್ಸೈಸಸ್, ಈಗ ಒನ್ ಆಫ್ ದಿ ಎಕ್ಸರ್ಸೈಸಸ್ ಇಸ್ ಫಾರ್ ಎಕ್ಸಾಂಪಲ್ ಲಿಪ್ ರೋಲ್ಸ್, ಟಂಗ್ ರೋಲ್ಸ್ ಎಲ್ಲ. ಅದ್ ಮಾಡಿದ ತಕ್ಷಣ ಒಂಥರ ಫ್ರೀ ಆಗುತ್ತೆ. ಇದು ಯೂಸ್ ಮಾಡಿದ್ರೆ ಮಾಡಕ್ಕೆ ಆಗಲ್ಲ. ಇಫ್ ಐ ಡೋಂಟ್ ಎಂಗೇಜ್ ದಿಸ್ ಹಂಗಾಗ್ಬಿಡುತ್ತೆ. ಬಿಕಮ್ಸ್ ಟು ಹೆವಿ ಬಿಕಾಸ್ ಐ ಆಮ್ ಟ್ರೈಂಗ್ ಟು ಡೂ ದ ರೊಟೇಟ್, ಬಟ್ ಇಲ್ಲಿಂದ ಆಗುತ್ತದೆ, ಇಲ್ಲಿಂದ ಆಗಲ್ಲ. ಇಫ್ ಐ ಯೂಸ್ ಮೈ ಟಮಿ ದೆನ್ ಎಸ್ ಲಿಪ್ ರೋಲ್ ಆರಾಮಾಗಿ ಮಾಡ್ಬೋದು. ಕಂಟ್ರೋಲ್ ಇಸ್ ಹಿಯರ್ ಎಲ್ಲ ಎಕ್ಸರ್ಸೈಸ್. ಆ ಥರದ್ದು ಸಣ್ಣ ಸಣ್ಣ ಎಕ್ಸರ್ಸೈಸ್ ಎಲ್ಲ ಹೇಳ್ಕೊಟ್ಟು ದೆನ್ 3 ವರ್ಷದಲ್ಲಿ ಹೌ ದ ವೇ ಮೈ ವಾಯ್ಸ್ ಓಪನ್ಡ್ ಅಪ್ ಕಂಪ್ಲೀಟ್ಲಿ ಫ್ರಮ್ ಅ ವೆರಿ ಸ್ಮಾಲ್ ವಾಯ್ಸ್ ಟು ಪೊಟೆನ್ಷಿಯಲಿ ಬಿಗ್ ವಾಯ್ಸ್. ಅದು ಹೇಳ್ಕೊಟ್ರು ಅವರು. ಬಿಕಾಸ್ ಪ್ಲೀಸ್ ಟೇಕ್ ಅ ಪಾಸ್ ಹಿಯರ್. ಎಷ್ಟೊಂದು ಜನ ಸಿಂಗರ್ಸ್ ಆಗಬೇಕಾದಾಗ ಎಲ್ಲರೂ ಶ್ರುತಿಬದ್ಧವಾಗಿ ತಾಳಬದ್ಧವಾಗಿ ಹಾಡೋದು ಅದೊಂದಾದ್ರೆ, ಬಟ್ ಆ ಮಸಲ್ ಅನ್ನ ಆಪ್ಟಿಮೈಸ್ ಮಾಡೋದಕ್ಕೆ ಬೇರೆ ಏನೇನು ಎಕ್ಸರ್ಸೈಸಸ್ ಎವ್ರಿಬಡಿ ಯೂಸ್ ಟು ಟಾಕ್ ಅಬೌಟ್ ವಾಯ್ಸ್ ಕಲ್ಚರ್. ನಿಮಗೆ ಜ್ಞಾಪಕ ಇದೆ, ಐ ಥಿಂಕ್ ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಅದು ಯಾವುದೋ ನೀರಲ್ಲಿ ಇಲ್ಲಿವರೆಗೂ. ಸೊ ಅದಂದ್ರೆ ಕೆಲವುದು ಈ ತರ ಎಕ್ಸಾಂಪಲ್ಸ್ ಇದೆ. ಬಿಟ್ರೆ ಟುಡೇ ಆನ್ ಯೂಟ್ಯೂಬ್ ವಿ ಫೈಂಡ್ ಲಾಟ್ ಆಫ್ ವಾಯ್ಸ್ ಎಕ್ಸರ್ಸೈಸಸ್ ಲೈಕ್ ದೀಸ್ ಲಿಪ್ ರೋಲ್ಸ್ ಇಂದ ಹಿಡಿದು ಬೇರೆ ಬೇರೆ. ಕ್ಯಾನ್ ಯು ಥ್ರೋ ಮೋರ್ ಎಕ್ಸಾಂಪಲ್ಸ್ ಆಫ್ ಹೌ ಪೀಪಲ್ ಕ್ಯಾನ್ ಇವತ್ತಿನ ಇದು ವಾಯ್ಸ್ ಎಕ್ಸರ್ಸೈಸಸ್ ಏನು? ಈಗ ಬೆಸ್ಟ್ ಎಕ್ಸಾಂಪಲ್ ನೀರಲ್ಲಿ ಇರೋದು ಅಂತ ಹೇಳಿದ್ರೆ ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಬಿಕಾಸ್ ನಾವು ನೀರಲ್ಲಿ ಇದ್ದ ತಕ್ಷಣ ದೇರ್ ಇಸ್ ಅ ರೆಸಿಸ್ಟೆನ್ಸ್ ಫ್ರಮ್ ವಾಟರ್ ಫ್ರಮ್ ಆಲ್ ದ ಸೈಡ್ಸ್ ಆನ್ ಅವರ್ ಬಾಡಿ, ಪ್ರೆಷರ್ ಎಕ್ಸರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ನಮಗೆ ಬಾಡಿ ಎಂಗೇಜ್ ಮಾಡ್ಲಾರ್ದೆ ಹಾಡಕ್ಕೆ ಆಗಲ್ಲ. So when you are in water submerged till here, you have to use your abdominal muscles to push and generate your voice. So ಅದ್ರದ್ದು ಔಟ್ಸೈಡ್ ವಾಟರ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಟವಲ್ ಕಟ್ಕೋತೀವಿ ಹೊಟ್ಟೆಗೆ, ಫಾರ್ ಎಕ್ಸಾಂಪಲ್ just tie a towel right below the rib cage ಟೈಟ್ ಆಗಿ, ಅಂಡ್ ನಾವು ಹಾಡುವಾಗ ಇಟ್ ಶುಡ್ ಎಕ್ಸ್ಪ್ಯಾಂಡ್. ಸೊ ಟವಲ್ ಟೈಟ್ ಆಗಿ ಕಟ್ಟಿದ್ದು ಎಕ್ಸ್ಪ್ಯಾಂಡ್ ಆಗುತ್ತೆ, ಅದು ಫೀಲ್ ಆಗುತ್ತೆ ನಮ್ಗೆ. then you are singing ಅಂದ್ರೆ using everything then you feel that you are using it from your muscle, from the core. ಆಮೇಲೆ ವಾಯ್ಸ್ ಟೆಕ್ಸ್ಚರೇ ಚೇಂಜ್ ಆಗುತ್ತೆ ವೆನ್ ಯು ಆರ್ ಎಂಗೇಜಿಂಗ್ ದ ಕೋರ್. ಫಾರ್ ಎಕ್ಸಾಂಪಲ್ ಈಗ ವಿದೌಟ್ ಎಂಗೇಜಿಂಗ್ ಸ ಸ ರೇ ಗ ಮ ಪ ಧ ನಿ ಸ ಸ ನಿ ಧ ಪ ಮ ಗ ರೇ ಸ, ದಿಸ್ ವಿದೌಟ್ ಎಂಗೇಜಿಂಗ್ ಮೈ ಬಾಡಿ ಅಟ್ ಆಲ್. ಬಾಡಿ ಎಂಗೇಜ್ ಮಾಡಿದ ತಕ್ಷಣ ಸ ಸ ರೇ ಗ ಮ ಪ ಧ ನಿ ಸ ಆ, ಇದು ಇಂಡಿಯನ್ ಕ್ಲಾಸಿಕಲ್ ಅಲ್ಲಿ ಆಯ್ತು. ಆಪರಾ ಅಂದ ತಕ್ಷಣ ದೆನ್ ದಿಸ್ ಅನದರ್ ಕಾನ್ಸೆಪ್ಟ್ ಆಫ್ ಓಪನಿಂಗ್ ಯೋರ್ ಫ್ಯಾರಿಂಜಿಯಲ್ ಸ್ಪೇಸ್ ಅಂತ. ನಾವು ಯಾನ್ ಮಾಡ್ತೀವಲ್ವಾ, ಯಾನ್ ಮಾಡಿದಾಗ ಹಿಂದೊಂದು ಸ್ಪೇಸ್ ಓಪನ್ ಆಗುತ್ತೆ. ಸೊ ದಟ್ ಈಸ್ ದ ಸ್ಪೇಸ್ ವಿಚ್ ವಿ ಯೂಸ್ ಟು ಪ್ರೊಜೆಕ್ಟ್ ಅವರ್ ವಾಯ್ಸ್ ಇನ್ ಟು. ಸೊ ಆ ಥರ ಒಂದು ಟೆಕ್ನಿಕ್. ಅದು ಹೆಂಗಂದ್ರೆ, ಬಟ್ ಅದು ಹಂಗೆ ಮಾಡ್ತಾ ಮಾಡ್ತಾ ಯೋರ್ ವಾಯ್ಸ್ ಬಿಕಮ್ಸ್ ಬಿಗರ್, ಯಾಕಂದ್ರೆ ನಿಮ್ ರೆಸೊನೇಟಿಂಗ್ ಚೇಂಬರ್ ದೊಡ್ಡದಾಗುತ್ತೆ. ಸೊ ಅದು ನಾವೆಲ್ಲ ನೋಡಿದೀವಿ, ಸಣ್ಣ ಇನ್ಸ್ಟ್ರೂಮೆಂಟ್ ಅಂದ ತಕ್ಷಣ ಸಣ್ಣ ವಾಲ್ಯೂಮ್ ಇರುತ್ತೆ. ದ ಬಿಗರ್ ದ ಇನ್ಸ್ಟ್ರೂಮೆಂಟ್ ಬಿಕಮ್ಸ್, ದ ಮೋರ್ ಹಾಲೋ space you give, like trumpets and then all your idu drum for example, let's say bigger drums resonate more, ಜಾಸ್ತಿ ಸೌಂಡ್ ಬರುತ್ತೆ. ಅಥವಾ ವಯಲಿನ್ ಕಂಪೇರ್ ಮಾಡಿದ್ರೆ ಡಬಲ್ ಬೇಸ್, cello it generates more volume. So because of the ಇದು ಹಾಲೋ ಇದು ಸ್ಪೇಸ್ ಕ್ರಿಯೇಟ್ ಮಾಡಕ್ಕೆ. ಸೊ ಅದೇ ತರ ನಾವು ಇಲ್ಲಿ ಒಂದು ಸ್ಪೇಸ್ ಇದೆ, ನಾವು ಸಿಂಗಿಂಗ್ ಗೆ ನೀವು ಮಾಡಬೇಕು, ಕ್ರಿಯೇಟ್ ಮಾಡ್ಕೊಳ್ಳಿ ಆ ಸ್ಪೇಸ್. ಸೊ ಅಲ್ಲಿ ನಾವು ಮಾತಾಡಕ್ ವಿಯರ್ಡ್ ಆಗತ್ತೆ ಅಲ್ಲಿ, ಬಟ್ ದಟ್ ಇಸ್ ವೇರ್ ವಿ ಆಕ್ಚುಲಿ ಪ್ರೊಜೆಕ್ಟ್ ಅವರ್ ವಾಯ್ಸ್ ಆಪರಾ ಹಾಡುವಾಗ. Got it.
ಸೊ ಈ ತರ ಓಪನ್ ಮಾಡಕ್ಕೆ ಫಸ್ಟ್ ಹಿಂಗಿದೆ ಅಂತ ವಿಷಯ ಗೊತ್ತಾಗಬೇಕು, ಅದನ್ನ ಕಲ್ತು ಅದನ್ನ ಫಿಸಿಕಲಿ ಪ್ರಾಕ್ಟೀಸ್ ಮಾಡಕ್ಕೆ ಇಟ್ಸ್ ಲೈಕ್ ಜಿಮ್. ಇದಕ್ಕೆ ಸೊ ಲೈಕ್ ಹೌ ಯು ಗೋ ಟು ದ ಜಿಮ್ ಅಂಡ್ ಯಾವ್ದೋ ಒಂದು ಬಾಡಿದು ಮಸಲ್ ನ ಟ್ರೈನ್ ಫಸ್ಟ್ ಡೇ ತಕ್ಷಣ ಮಸಲ್ಸ್ ಬರಲ್ಲ ಅಲ್ವಾ, 6 ತಿಂಗಳು ಮಾಡಿದ್ರೆ ಬೈಸೆಪ್ಸ್ ಸ್ಟೇಬಲ್ ಆಗುತ್ತೆ. ಅದೇ ತರ ಇದು ಅಷ್ಟೇ, ಕ್ರೇಜಿ ಬರ್ಬೇಕಂದ್ರೆ ದೆನ್ ಯು ಓಪನ್ ಇಟ್ ಟು ಯರ್ ಸ್ಪೇಸ್ ವೇರ್ ದೆನ್ ಸಾಫ್ಟ್ ಟು ಲೌಡ್ ಯು ಕ್ಯಾನ್ ಡೂ ಆಲ್ ದೋಸ್. Then you can project your voice so much in that, and it doesn't hurt at all. Crazy. Dude, this is like, voice, bari voice alla. The most important skill is how to use your voice, how to train, and what all styles can you bring in. Yeah. Because ಅದೇ ಬೇಕು ನಮ್ಗೀಗ ಇವತ್ತಿಗೆ. You have to be versatile, you need to know everything. Because ಇದೇ ಶೋಗೆ when Guru Kiran ಅವರು when he had come, he put across a point saying, today ಮಾತೆತ್ತಿದ್ರೆ ಸೋನು ನಿಗಮ್ ಅವರು, ಶ್ರೇಯಾ ಘೋಷಾಲ್ ಅಂತ ಈ ತರ ಹೆಸರುಗಳು ಯಾಕೆ ಓಡಾಡುತ್ತೆ ಅಂದ್ರೆ, ಫರ್ಗೆಟ್ ದೇರ್ ರೀಚ್, ಬಾಲಿವುಡ್ ನ್ಯಾಷನಲ್ ಲೆವೆಲ್ ಸಿಂಗರ್ಸ್ಗಳು ಹೆಸರಿದೆ ಬಿಟ್ರು ಅವ್ರನ್ನ ಕರ್ಸಿದ್ರೆ ಸ್ಟುಡಿಯೋಗೆ ಅರ್ಧ ಗಂಟೆಗೆ ನೀವೇನು ಹೇಳೋದು ಬೇಕಾಗಿಲ್ಲ ಅವ್ರಿಗೆ. ಅವ್ರಿಗೆ ಏನ್ ಮಾಡ್ಬೇಕು ಅಂತ ಆ ಒಂದು ಜ್ಞಾನ ಆಗ್ಲೇ ಇದೆ ಅಂತಂದ್ರೆ ಸಮಯ ನೀವ್ ಇವಾಗ ಹೇಳಿರೋದು, ಅವ್ರು ಅದನ್ನ ದೇ ನೋ ಹೌ ಟು ಯೂಸ್ ದೇರ್ ವಾಯ್ಸ್ ಇರೆಸ್ಪೆಕ್ಟಿವ್ ಆಫ್ ದ ಲ್ಯಾಂಗ್ವೇಜ್ ದೇ ಆರ್ ಇನ್ ಅನ್ನೋದು ಮೇ ಬಿ ಎಲ್ಲ ನಾವು ತಗೋಬೋದಾ ಕನೆಕ್ಷನ್, ಈ ತರದ್ದು ಲಿಟಲ್ ಥಿಂಗ್ಸ್ ಡೆಫಿನೆಟ್ಲಿ ತಗೋಬಹುದು. ಬಿಕಾಸ್ ಅವರು ನ್ಯಾಚುರಲಿ ದರ್ ಸಚ್ ವಂಡರ್ಫುಲ್ ಸಿಂಗರ್ಸ್ ಅಂಡ್ ಅವ್ರ ಎಕ್ಸ್ಪೀರಿಯನ್ಸ್ ಎಷ್ಟಿರುತ್ತೆ. ಅವರು ವೋಕಲ್ ಕೋಚ್ ಹತ್ರ ಹೋಗಿರ್ತಾರೆ, ಅದೆಲ್ಲೋ ಹೊರಗಡೆ ಹೇಳ್ಕೊಳ್ಳಲ್ಲ ಅವರಷ್ಟೇ. ಬಟ್ ಡೆಫಿನೆಟ್ಲಿ ವೋಕಲ್ ಕೋಚ್ ಹತ್ರ ಹೋಗಿರ್ತಾರೆ, ಕಲ್ತಿರ್ತಾರೆ. ವೋಕಲ್ ಕೋಚ್ ಅಂತ ಬೇರೆ ಇದಾರಾ? ಹಾ, ಡೆಫಿನೆಟ್ಲಿ ಇದಾರೆ. ಏನಂಗಂದ್ರೆ ಅದೇ ಈ ತರ ವಾಯ್ಸ್ ಓಪನ್ ಮಾಡಿ ಹೇಳ್ಕೊಡೋರು, ಎಕ್ಸರ್ಸೈಸಸ್ ಹೇಳ್ಕೊಡೋರು, ವಾಯ್ಸ್ ನ ಒಂದು ಶೇಪ್ ಅಲ್ಲಿ ಇಡಕ್ಕೆ ಹೆಲ್ಪ್ ಮಾಡೋರು, ಬರೀ ಸಂಗೀತ ಹೇಳ್ಕೊಡೋರಲ್ಲ, ವೋಕಲ್ ಕೋಚ್ ಅಂತಾನೆ ಇದಾರೆ. ಈಗ ಎಷ್ಟೊಂದು ಜನರದ್ದು ವಾಯ್ಸ್ ಹೋಗಿರುತ್ತೆ, ಸ್ಟ್ರೈನ್ ಆಗಿ ಆಗಿ ಈಗ ತುಂಬಾ ಮಾತಾಡೋರು, ಕಮೆಂಟ್ರಿ ಕೊಡೋರು, ಅವ್ರಿಗೆಲ್ಲ ಈಗ ರವಿಶಾಸ್ತ್ರಿ ಅಂತವ್ರೆಲ್ಲ ಇರ್ತಾರಲ್ವಾ, ಅಥವಾ ಟಿವಿ ಕಾಮೆಂಟೇಟರ್ಸ್, ಅವ್ರು ಡೆಫಿನೆಟ್ಲಿ ಒಬ್ಬ ವೋಕಲ್ ಕೋಚ್ ಇದ್ದೇ ಇರ್ತಾನೆ. ಸೊ ಇವರು ಬೇಸಿಕ್ಲಿ ಇವ್ರಿಗೆ ನಿಮ್ ವಾಯ್ಸ್ಗೆ ಏನೇನ್ ಮಾಡ್ಬೇಕು, ಎಕ್ಸರ್ಸೈಸಸ್ ಗಳೇನು, ಯಾವ್ದು ಹೇಗೆ ಓಪನ್ ಮಾಡಿದ್ರೆ ಹೆಂಗ್ ಆಗುತ್ತೆ ಅನ್ನೋದನ್ನ ಒಂದು ಕೊಡ್ತಾರೆ. ಸೊ ಇದೇನ್ ಲೈಫ್ ಲಾಂಗ್ ಇವ್ರ ಜೊತೆಗೆ ಇರ್ತಾರ ಅಥವಾ ಒಂದ್ ಪಾಯಿಂಟ್ ಇರ್ತಾರೆ? ಲೈಫ್ ಲಾಂಗ್ ಇಟ್ಕೊಳ್ಳೋದು ಬೆಟರ್ ಹೌದಾ ಅನ್ಸುತ್ತೆ. ಅಟ್ ಲೀಸ್ಟ್ ಯು ಬಿಕಮ್ ಇಂಡಿಪೆಂಡೆಂಟ್ ಅಂಡ್ ಯು ನೋ ವಾಟ್ ಟು ಡೂ. ಅಲ್ಲಿ ತನಕ ಒಬ್ರು ಇದ್ರೆ ವೋಕಲ್ ಕೋಚ್ ಅಂತ ಇಟ್ಸ್ ಆಲ್ವೇಸ್ ಬೆಟರ್. ಕ್ಯಾನ್ ಯು ನೇಮ್ ಫ್ಯೂ ಹೆಸರುಗಳು, ಲೈಕ್ ಕರ್ನಾಟಕದಲ್ಲಿ ಈ ತರದ ಇದಾರಾ ಅಥವಾ ಬರೀ ಬಾಂಬೆ ಈ ತರ ಆ ತರ? ಬಾಂಬೆ ಕಡೆ ಇದಾರೆ, ಬೆಂಗಳೂರಲ್ಲಿ ನೀಸಿಯಾ ಅನ್ಸುತ್ತೆ ಅವರಿದ್ದಾರೆ. ಅವ್ರ ಸ್ಕೂಲ್ ಹೆಸರು ಮರ್ತೋಯ್ತು ನನ್ಗೆ, ಅವ್ರ ಹೆಸರು ನೆನಪಿದೆ, ಬಟ್ ಶಿ ಇಸ್ ದ ಓನ್ಲಿ ಒನ್ ಐ ನೋ ಹಿಯರ್. ಅದೇ ಇಲ್ಲಿ ಸ್ವಲ್ಪ ಕಮ್ಮಿ ಅದು ಇನ್ಫಾರ್ಮೇಶನ್ ಗೊತ್ತಿರಲ್ಲ ಎಕ್ಸಾಕ್ಟ್ಲಿ. ನಾವು ವೋಕಲ್ ಕ್ಲಾಸ್ ಅಂದ ತಕ್ಷಣ ಸಂಗೀತ ಕ್ಲಾಸಿಗೆ ಹಾಕು, ಕರ್ನಾಟಕಲ್ಲಿ, ಹಿಂದೂಸ್ತಾನಿ ಅಥವಾ ಬಿಟ್ರೆ ನೆಕ್ಸ್ಟ್ ಕಟ್ ಆದ್ರೆ ಇವರು ರಿಯಾಲಿಟಿ ಶೋ ನಲ್ಲಿ ಕಂಟೆಸ್ಟೆಂಟ್ ಆಗಿದ್ರು, ಅಲ್ಲಿ ಯಾರು 4 ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಅವಕಾಶ ಕೊಟ್ರು, ಆ ಸಾಂಗ್ ಕ್ಲಿಕ್ ಆಗ್ಬೇಕು, ಅದಾದ್ಮೇಲೆ ನಿಮ್ಗೊಂದು ಮಾರ್ಕೆಟ್ ಅಂತ ಬರ್ಬೇಕು, ದೆನ್ ರನ್ನಿಂಗ್ ಅಲ್ಲಿ ಬರ್ಬೇಕು. ಸೊ ಈ ತರ ಓಕೆ ಫೈನ್.